ನಮಸ್ತೆ. ನಾನು ಯೋಗಾಚಾರ್ಯ ರವಿನಾಥ್. ಕಳೆದ ವಿಡಿಯೋದಲ್ಲಿ ನಾವು ಸ್ನಾನದ ಬಗ್ಗೆ ಕೇಳ್ಕೊತಾ ಇದ್ವು. ಹೇಗೆ ನಾಭಿಯ ಮೇಲೆ ಹಾಕ್ಕೊಂಡು ಆಮೇಲೆ ನಾವು ಮೈ ಮೇಲೆ ಅಥವಾ ತಲೆ ಮೇಲೆ ಸ್ನಾನ ಮಾಡ್ತಕ್ಕಂಥದ್ದು. ಮೈ ಮೇಲೆ ಬೇಕಾದ್ರೆ ಮೈ ಮೇಲೆ ಮಾಡ್ಬೋದು, ತಲೆ ಮೇಲೆ ಬೇಕಾದ್ರೆ ತಲೆ ಮೇಲೆ ಮಾಡ್ಬೋದು. ತಣ್ಣಿ ಸ್ನಾನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ತುಂಬ ಬಿಸಿ ನೀರನ್ನು ಸ್ನಾನ ಮಾಡೋಕ್ಕೆ ಹೋಗಬೇಡಿ, ನರ್ವ್ಸ್ ವೀಕ್ ಆಗ್ತಾ ಹೋಗುತ್ತೆ. ಕೆಲವೊಂದು ಪ್ರಾಬ್ಲಮ್ ಇರೋರು ಬಿಸಿನೀರನ್ನು ಉಪಯೋಗಿಸ್ಬೋದು. ಜಾಯಿಂಟ್ ಪೇನ್ ಇರೋರಿಗೆ, ಬಾಡಿ ಪೇನ್ ಇರೋರಿಗೆ, ಆರ್ಥೈಟಿಸ್ ಇರೋರಿಗೆ. ಬೇರೆಯವರು ಮಕ್ಕಳಿಂದ ತಣ್ಣಿ ಸ್ನಾನ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಮೆಮೊರಿ, ಕಾನ್ಸಂಟ್ರೇಷನ್ಗೆ ಒಳ್ಳೆ ಇಂಪ್ರೂವ್ಮೆಂಟ್ ಸಿಗುತ್ತೆ. ಸೋಮಾರಿತನ ಹೋಗುತ್ತೆ, ಲೇಜಿನೆಸ್ಗೆ ಆ್ಯಕ್ಟಿವ್ ಆಗಿರ್ತಾರೆ. ಆಗ ಇದರಿಂದ ನಮಗೆ ತಲೆನೋವುಗಳು ಕೂಡ ವಾಸಿ ಆಗ್ತಾ ಬರುತ್ತೆ, ಜ್ವರ ಕೂಡ ವಾಸಿ ಆಗ್ತಾ ಬರುತ್ತೆ. ನಂತರ ನಾವು ಸ್ನಾನ ಆದಮೇಲೆ ಚೆನ್ನಾಗಿ ಬಾಡಿನ ರಬ್ ಮಾಡ್ಕೋಬೇಕು. ಯಾಕೆ ನಮ್ಮ ಚರ್ಮದಲ್ಲಿ 1 ಇಂಚ್ ಸ್ಕ್ವೇರ್ ಇಂಚ್ನಲ್ಲಿ 2600 ಹೋಲ್ಸ್ ಇದೆ ಅಂತ ಹೇಳ್ತಾರೆ. 2600 ಹೋಲ್ಸ್ ಇನ್ 1 ಸ್ಕ್ವೇರ್ ಇಂಚ್ ಆಫ್ ದ ಸ್ಕಿನ್. ಈಗ ರಬ್ ಮಾಡೋದ್ರಿಂದ ನಮಗೆ ಪೊಲ್ಯೂಷನ್ ಎಲ್ಲ ಹೋಗಿ ಹೊರಗಡೆ ಎಲ್ಲ ನಮಗೆ ಧೂಳೆಲ್ಲ ಸೇರ್ಕೊಂಡಿರುತ್ತೆ, ಹೊಗೆ ಎಲ್ಲ ಸೇರ್ಕೊಂಡಿರುತ್ತೆ. ಒಂದ್ಸಲಿ ಹೊಗೆ ಬಂದರೆ ಬಟ್ಟೆನೇ ನೋಡಿ ನಿಮ್ಗೆ ಎಷ್ಟು ಗಲೀಜಾಗುತ್ತೆ. ಅದಕ್ಕೆ ಬಾಡಿ ಪೂರ್ತಿ ನಾವು ರಬ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ, ನಮಗೆ ಬಾಡಿ ಪೇನ್ಸು ಕಮ್ಮಿ ಆಗ್ತಾ ಬರುತ್ತೆ. ರಬ್ ಮಾಡಿ ನಾವು ಆಮೇಲೆ ನಮ್ಮ ನಿತ್ಯ ಕರ್ಮಗಳನ್ನು ನಾವು ಮಾಡಿಕೊಳ್ತಕ್ಕಂಥದ್ದು. ಆಮೇಲೆ ನಾವು ಬೆಳಗ್ಗೆ ತಿಂಡಿ ತಿನ್ನೋದಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ನೀರು ಕುಡಿತಕ್ಕಂಥದ್ದು, ಊಟಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ. ಆಮೇಲೆ ಊಟ ಆದಮೇಲೆ ತಿಂಡಿ ಆದಮೇಲೆ ನಾವು 1-1.5 ಗಂಟೆ ಗ್ಯಾಪ್ ಕೊಡಬೇಕು. ಊಟದ ಮಧ್ಯದಲ್ಲಾಗಲಿ ತಿಂಡಿ ಮಧ್ಯದಲ್ಲಾಗಲಿ ನೀರು ಕುಡಿಬಾರ್ದು. ತಿಂಡಿ ಆದ ತಕ್ಷಣ, ಊಟ ಆದ ತಕ್ಷಣ ನೀರು ಕುಡಿಬಾರ್ದು. ಹಾಗೇನಾಗುತ್ತೆ, ನಿಮಗೆ ಹೊಟ್ಟೆಯ ಸಮಸ್ಯೆಗಳು. ಯಾಕೆ ನಮಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿದೆ, ನೀವು ನೀರು ಕುಡಿದ್ರೆ ಏನಾಗುತ್ತೆ, ಡೈಲ್ಯೂಟ್ ಆಗಿಬಿಟ್ಟು ಫುಡ್ ಡೈಜೆಷನ್ ಆಗೋದಿಲ್ಲ. ಯಾವಾಗ ಫುಡ್ ಡೈಜೆಷನ್ ಆಗೋದಿಲ್ಲ, ನಮಗೆ ಇಂಡೈಜೆಷನ್ ಆಗುತ್ತೆ, ಮತ್ತು ಮಲಬದ್ಧತೆ ತೊಂದರೆ, ಕಾನ್ಸ್ಟಿಪೇಷನ್ ಆಗುತ್ತೆ. ಇವತ್ತಿನ ಜನ ಏನಾಗಿದೆ, ಇವತ್ತು ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಅಂತ ಹೇಳ್ತೇವೆ. ಲೋಡಿಂಗ್ ಮಾತ್ರ ಗೊತ್ತು, ಆದರೆ ಅನ್ಲೋಡಿಂಗ್ ಗೊತ್ತಿಲ್ಲ. ಎರಡೂ ಕೂಡ ನಾವು ಸರಿಯಾಗಿ ಕ್ರಮದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಬೆಳಗ್ಗೆ 9 ಗಂಟೆ ಒಳಗಡೆ ಊಟ ಮಾಡೋದನ್ನು ಕಲೀರಿ. ಸಂಜೆ 5 ಗಂಟೆಗೆ ಸೂರ್ಯ ಮುಳುಗುವ 1 ಗಂಟೆ ಮುಂಚೆ ನಾವು ತಿಂಡಿ ತಿಂತಕ್ಕಂಥದ್ದು. ಈ ಕ್ರಮವನ್ನು ನಾವು ಪಾಲನೆ ಮಾಡಿದಾಗ ರೋಗ ಇರೋದು ವಾಸಿ ಆಗುತ್ತೆ. ರೋಗ ನಿಮಗೆ ಬರೋದು ಅವಾಯ್ಡ್ ಆಗುತ್ತೆ, ರೋಗಗಳು ಬರೋದಿಲ್ಲ ಅಭ್ಯಾಸ ಮಾಡಿದಾಗ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದರೆ ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆಲ್ಲ ಕಳಿಸ್ಕೊಡಿ. ನಿಮಗೇನಾದ್ರು ಸಮಸ್ಯೆಗಳಿದ್ದರೆ ಅಥವಾ ಏನಾದ್ರು ವಿಷಯಗಳು ಬೇಕಾದರೆ ಅದನ್ನು ಫೋನ್ ಮಾಡಿ ತಿಳ್ಕೊಬೋದು. ಹಾಗೆ ನನ್ನ ಬೇರೆ ಯೂಟ್ಯೂಬ್ ವಿಡಿಯೋಸ್ನ ನೋಡಿದ್ರೆ ನಿಮಗೆ ಹೆಚ್ಚಿನ ವಿಚಾರಗಳು ಸಿಗುತ್ತೆ. ನಮಸ್ತೆ.